ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ ಯಾರು ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ನಾನೆಲ್ಲಿ ಶಾಡೋನಲ್ಲಿ ವಿಕ್ಟ್ರಿ ತೋರಿಸ್ತಾ ಇದ್ದೆ, ನಿಮಗೆಲ್ಲ ಕಾಣಿಸ್ತಾ ಇದ್ದ ಇಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟು ಎಂತ ಮಾಡೋದು ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ನಮ್ಮ ಕಿಟಕಿ ಸೈಡು ಸನ್ರೈಸ್ ಆಗೋದು ಸಖತ್ತಾಗಿ ಕಾಣಿಸುತ್ತೆ ಯಾವಾಗ್ಲೂ. ಸೊ ಅದಾದಮೇಲೆ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಬೇಗ ಮನೆಯೆಲ್ಲ ದುಂಬು ಹೊಡೆದು ಅದನ್ನು ಗುಡಿಸಿ ಹೊರಗಡೆ ಹಾಕಿ ಕೆಲಸ ಮಾಡೋಷ್ಟೊಳಗೆ ಸಾಕಾಗ್ಬಿಡುತ್ತೆ. ಆಮೇಲೆ ನನಗಂತೂ ಈ ನಡುವೆ ಹಿಂಗಾಗ್ಬಿಡುತ್ತೆ ಅಂದರೆ ಕೆಲಸ ಇದೇ ಆಗಿಬಿಟ್ಟಿದೆ. ಆ್ಯಂಡ್ ಆಲ್ಸೋ ಮನೆ ಕೆಲಸ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಬಂದಿದೆ ಅಪ್ಪ. ಸೊ ಮನೆಯಲ್ಲಿ ಚೆನ್ನಾಗೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಆಮೇಲೆ ನಮ್ಮ ಪಕ್ಕದ ಮನೆಯವರು ಯಾಕಂದರೆ ಹೊಸದಾಗಿ ಹಾಕಿರೋದಲ್ವ, ನೀರು ಕುಡಿತಾನೆ ಇರುತ್ತೆ. ನೀರು ಹಾಕಿ ಎನರ್ಜಿ ವೇಸ್ಟ್ ಮಾಡ್ಕೊಂಡು ನಮ್ಮಮ್ಮ ಪಕ್ಕದ ಮನೆ ಹತ್ರ ಸೊ ಮನೆಯೆಲ್ಲ ವರ್ಷ ಆಯ್ತು. ಇವಾಗ ನೋಡಿ ಸಂಡೇ ಅಂತ ಇಷ್ಟು ಬೇಗ ಕೆಲಸ ಮುಗಿದಿರ್ಬೇಕು. ಅವಾಗಲೇ ಮನೆನ ಪಳ್ಳ ಅಂತ ಹೊಡಿಯೋ ಥರ ಮಾಡಿಬಿಟ್ಟೆ. ಆಮೇಲೆ ನನಗೆ ಯಾವಾಗಲೂ ಬರೋದು ಒಂದೇ ರಂಗೋಲಿ, ಇದು ಒಂದೇ. ಆ್ಯಂಡ್ ಏನು ಈ ಸಲ ಅಂತೂ ಸಖತ್ತಾಗಿ ಬಿಟ್ಬಿಟ್ಟಿದೆ. ನನಗೆ ಶಾಕ್ ಆಗಿಬಿಟ್ಟು ನಾನು ಇಷ್ಟು ಚೆನ್ನಾಗಿ ಬಿಡ್ತೀನ ಅಂತ. ಆ್ಯಂಡ್ ಪಕ್ಕದ ಮನೆ ಹುಡುಗಿ ಅವಳು ಕಸ ಗುಡಿಸ್ತಾ ಇದ್ಲು. ಆ್ಯಂಡ್ ನಮಗೆ ರೆಡಿಯಾಗಿತ್ತು ಬಿಸಿ ಪಲಾವ್ ಅಲ್ಲ ಅನ್ಸುತ್ತೆ, ಇದು ವಾಂಗಿಬಾತು. ಸೊ ವಾಂಗಿಬಾತು ತುಂಬ ಟೇಸ್ಟಿಯಾಗಿತ್ತು. ಅಂದರೆ ಏನಂತ ಅಂದರೆ ನಮ್ಮ ಅಕ್ಕನೇ ಆಲ್ಮೋಸ್ಟ್ ಟಿಫನ್ ಮಾಡೋದು. ನನಗೆ ಟಿಫನ್ ತುಂಬ ಜನಕ್ಕೆ ಮಾಡಲಿಕ್ಕೆ ಬರೋಲ್ಲ, ಸೊ ಸ್ವಲ್ಪ ಅಷ್ಟೇ ಬರೋದು. ಅದಕ್ಕೆ ನಮ್ಮ ಅಕ್ಕ ಚಟ್ನಿ ಮಾಡಿದ್ಲು. ಚಟ್ನಿ ಅಂತೂ ಸಖತ್ತಾಗಿತ್ತು. ಅದೇನು ಪೀನಟ್ಟದು ಇದು ಚಟ್ನಿ ಬಂದು. ಸೊ ಅದಕ್ಕೆ ಮತ್ತು ವಾಂಗಿಬಾತ್ ಕಾಂಬಿನೇಷನ್ ಸಖತ್ತಾಗಿತ್ತು. ನಾನು ಹೇಳಿದೆ ಅವಳಿಗೆ ಬಿಸಿಬೇಳೆ ಬಾತ್ ಮಾಡಂತ, ಬಟ್ ಅವಳು ಭಾವ ತಿನ್ನಲ್ಲ ಬೇಡ ಅಂದ್ಬಿಟ್ಟು ಇದನ್ನೇ ಮಾಡಿದ್ದು. ಬಿಸಿಬೇಳೆ ಬಾತ್ ಹೋಗಿಬಿಟ್ಟು ಇದು ಬಂತು. ಆ್ಯಂಡ್ ನನಗೆ ಈ ಥರ ಪಿಂಗಾಣಿ ಪ್ಲೇಟ್ಸಲ್ಲೆಲ್ಲ ತಿನ್ನಬೇಕಂದ್ರೆ ಏನೋ ಒಂಥರ ಸಖತ್ತು ಖುಷಿ ಅನಿಸುತ್ತೆ. ಏಕೆಂದರೆ ಚಿಕ್ಕವರಿದ್ದಾಗ ನಮ್ಮ ಪಪ್ಪ ಇದನ್ನೇ ಈ ಥರ ತೊಗೊಂಬರ್ತಿದ್ರು ಮನೆಗೆ. ಬಟ್ ಸ್ಟಿಲ್ ಹೇಗೆ ಅಂದರೆ ಆ ಒಂದು ಮೆಮೊರೀಸ್ ಎಲ್ಲ ಒಂಥರ ಬಂದಂಗಾಗುತ್ತೆ. ಏನೋ ಒಂಥರ ಜಾಸ್ತಿ ಊಟ ಸೇರುತ್ತೆ ಈ ಒಂದು ಪ್ಲೇಟಲ್ಲಿ ಅನ್ನೋದು ನನ್ನ ನಂಬಿಕೆ. ಅಂದರೆ ಒಂದೇನಿರುತ್ತೆ ನೋಡೋಕ್ಕೆ ಆ ಒಂದು ಲುಕ್ ಸಖತ್ತಿರುತ್ತಲ್ಲ, ಅವಾಗ ಜಾಸ್ತಿ ತಿನ್ನೋಣ ಅನಿಸುತ್ತೆ. ಆ್ಯಂಡ್ ನಮ್ಮ ಅಕ್ಕ ಹಾಕ್ತಾಯಿದ್ಲು, ನಾನು ವ್ಲಾಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಪಾಪಗೆ ಹೊಸ ವಾಕರ್ ಬಂದಿದೆ ಮನೆಗೆ. ಸೊ ಅದಂತೂ ತುಂಬ ಎಂಜಾಯ್ ಮಾಡಿದೆ. ಆ್ಯಕ್ಚುಲಿ ನಾನು ತರಬೇಕು ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಹಿಂಗೋ ಡಿಲೇ ಆಯಿತು. ಹೋಗಲಿ ಅಂದ್ಬಿಟ್ಟು ನಮ್ಮ ಅಕ್ಕ ಭಾವನೆ ತೊಗೊಬಂದು. ಅವನಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ದ. ಅಂದರೆ ನಮಗೆ ಅವನ್ನ ಎತ್ಕೊಳ್ಳೋದಕ್ಕೂ ಸಮ್ಟೈಮ್ಸ್ ಕೆಲಸ ಇದ್ದರೆ ಅವನ್ನ ಎತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಸೊ ಅದು ಮಾಡಿಟ್ರೆ ಬೇಕೇ ಆಗಿತ್ತು. ಸೊ ಅದಕ್ಕೇ ಭಾವ ಮತ್ತು ಅಕ್ಕ ಹೋಗ್ಬಿಟ್ಟು ತೊಗೊಂಬಂದರು. ಇವಾಗ ಸ್ನಾನ ಮುಗಿತು. ನಾನಿವಾಗ ಹೋಗ್ತಾ ಇದ್ದೀನಿ ಔಟಿಂಗ್ಗೆ ವಿತ್ ಮೈ ಫೇವ್ರೆಟ್ ಪರ್ಸನ್. ಸೊ ನಾನು ಒನ್ಸ್ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ಅಷ್ಟೊಂದು ಟೈಮ್ ಇಲ್ಲ. ಸೊ ಹೋಗೋಣ. ಸೊ ನಾನು ಸ್ನಾನ ಎಲ್ಲ ಮುಗಿಸ್ದೆ. ನಮ್ಮ ಮನೇಲಿ ನನಗೆ ವ್ಲಾಗ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ನಾನು ವಾಯ್ಸ್ ರೈಸ್ ಮಾಡಿದ್ದೀನಿ. ಸೊ ನಾನು ಇವಾಗ ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂದ್ಕೊಂಡೆ, ಬಟ್ ನಂಗೆ ಟೈಮ್ ಆಗಿದೆ. ಸೊ ಹೋಗೋಣ ಬನ್ನಿ. ಸೊ ತುಂಬ ಹಂಗೆಲ್ಲ ಏನು ರೆಡಿ ಆಗಿಲ್ಲ, ಸಿಂಪಲಾಗಿ ರೆಡಿ ಆಗಿದೆ. ಲೈಕ್ ಈ ಥರ ವಿಂಕಲ್ ಥರ ಮಾಡಿ ಹೇರ್ನ ಇಲ್ಲ ಒಂದು ಅಪ್ ಹಾಕಿದ್ರೆ ಸೊ ಈ ಸೈಡ್ ಕೂಡ. ಇವಾಗ ನನಗೆ ಟೈಮ್ ಆಯಿತು, ಬನ್ನಿ ಹೊರಡುವ. ನಾನು ಜಾಸ್ತಿ ಹಿಂಗೆಲ್ಲ ಮಾಡ್ತೀನಿ, ನಾವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಅಕ್ಕ ಹೋಗ್ಬೇಕಿದ್ರೆ ಬಿಸಿಲಿದೆ ಜ್ಯೂಸ್ ಕುಡ್ಕೊಂಡು ಹೋಗು ಅಂತ ನಮ್ಮ ಬಾವ ಆರೆಂಜ್ ತೊಗೊಬಂದರು. ಬಟ್ ನನಗೆ ಟೈಮ್ ಆಯಿತು. ಆ್ಯಂಡ್ ಆಲ್ಸೋ ನಾನು ಎಷ್ಟು ವೆಯ್ಟ್ ಮಾಡಿದೆ, ಬಿಕಾಸ್ ಪವರ್ ಕೂಡ ಹೋಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಬೇಡ ನೀವೇ ಕುಡೀರಿ, ನಾನು ಇವತ್ತು ಔಟಿಂಗ್ ಹೋಗ್ತಾ ಇದ್ದೀನಿ, ಅಲ್ಲೇ ಕುಡಿತೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರಿಗೆಲ್ಲ ಟಾಟಾ ಬಾಯ್ ಹೇಳಿ ನಾನು ಹೊರಟೆ. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನಿವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ಥರ ಎಲ್ಲ ನಾನು ಔಟಿಂಗ್ ಹೋಗ್ತಾ ಇರೋದು. ಸೊ ಕೆಲವೊಂದು ದಿನಗಳಿಂದ ಹೋಗಿರಲಿಲ್ಲ, ಇವಾಗ ಹೋಗ್ತಿದ್ದೀನಿ ಅಷ್ಟೇ. ಚರಂಡಿ ಇದೆ, ಬಿಗ್ಗಿದ್ದು ಹೋಗ್ಬಿಟ್ರೆ ಕಷ್ಟ. ಸೊ ನಾನು ಏನು ಹೇಳಿದೆ, ಜ್ಯೂಸ್ ಕುಡಿಯೋದೇ ಮರ್ತುಕೊಂಡಿಲ್ಲ. ಇವಾಗಷ್ಟೇ ಪವರ್ ಬಂತು, ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ಏನಿವೆ ನಾನು ಹೊರಗಡೆ ಹೋಗಿ ಬಂದು ಕುಡಿಯೋಣ. ಸೊ ನಾನು ರೆಡಿ ಆದೆ, ಇವಾಗ ಅವ್ರು ರೆಡಿ ಆಗ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಅವರು ಕೂಡ ರೆಡಿ ಆದರು. ಸೊ ಅದಾದಮೇಲೆ ನಾವು ಸ್ಕೂಟಿ ತಗೊಂಡು ಡೈರೆಕ್ಟ್ ನಾವು ಹೋಗಿದ್ದು ಎಲ್ಲಿಗೆ ಅಂತ ಹೇಳಿದರೆ ಮಲ್ನಾಡ್ ರೆಸ್ಟೋರೆಂಟ್. ಸೊ ಇದು ಬಂದು ಲೊಕೇಟ್ ಇರೋದು ನಮ್ಮ ಮಂಡ್ಯದಲ್ಲಿ. ನಿಯರ್ ಬೈ ನನಗೆ ದೇವರಾಣಿ ಗೊತ್ತು, ಬಟ್ ಅಷ್ಟು ಗೊತ್ತಿಲ್ಲ.
ಓಕೆನಾ. ಸೊ ನಾವು ಹೋದ್ವಿ, ತುಂಬ ಕ್ರೌಡ್ ಇತ್ತು. ಆ್ಯಂಡ್ ಸೊ ನಾವು ಆರ್ಡರ್ ಮಾಡಿದ್ದೇನಂತ ಹೇಳಿದರೆ ಮೊಟ್ಟೆ ಬೋಂಡ ಆ್ಯಂಡ್ ರೋಟಿ, ಪನ್ನೀರ್ ಆ್ಯಂಡ್ ಆಲ್ಸೋ ನನಗೆ ಬಿರಿಯಾನಿ ನಾನು ಆರ್ಡ್ರ್ ಮಾಡಿದ್ದು. ಸೊ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ನಾವು ಹೋದಾಗ ಎಷ್ಟು ಕ್ರೌಡ್ ಇತ್ತಂದರೆ ಹರಿಂಗೆ ನಾವು ಕಾಲಿಟ್ವೋ ಏನೋ ಗೊತ್ತಿಲ್ಲ, ಫುಲ್ಲು ಖಾಲಿ ಆಗಿಬಿಡ್ತು, ಜನಗಳೇ ಇರಲಿಲ್ಲ. ಜಸ್ಟ್ ನಾವಿದ್ವಿ ಅಷ್ಟೇ. ಸೊ ಎಲ್ಲರೂ ಖಾಲಿ ಮಾಡ್ಕೊಂಡು ಯಾವುದೋ ಒಂದು ಪೇರ್ ಮಾತ್ರ ಕೂತಿತ್ತು ಅಷ್ಟೇ. ಸೊ ಎಲ್ಲನೂ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಎಲ್ಲನೂ ಕೂಡ. ಆ್ಯಂಡ್ ನನಗದು ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ ಚಿಕ್ಕು ಜ್ಯೂಸ್ ಕುಡಿದ್ವಿ ನಾನು, ಅದೊಂದು ಸಖತ್ತಾಗಿತ್ತು ಅದು ಕೂಡ. ಆ್ಯಂಡ್ ಆಲ್ಸೋ ನಾನು ಟ್ರೈ ಮಾಡಿದ್ದು ವನಿಲ್ಲಾ ಐಸ್ ಕ್ರೀಮ್, ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ಫೈನಲಿ ನಾವು ತಿಂದೆಲ್ಲ ಮುಗೀತು. ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದು. ಆ್ಯಂಡ್ ಎಲ್ಲ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಮಂಡ್ಯದವರಾಗಿದ್ದರೆ ಪ್ಲೀಸ್ ವಿಸಿಟ್ ಮಾಡಿ. ಆ್ಯಂಡ್ ನಾವು ಫೈನಲಿ ಎಲ್ಲ ತಿಂದು ಉಂಡು ಮುಗಿಸಿ ಮನೆಗೆ ಬಂದ್ವಿ. ಸೊ ಅದಾದಮೇಲೆ ಸ್ವಲ್ಪ ಪಾರ್ಸಲ್ ಇತ್ತು, ಅದನ್ನು ತೊಗೊಂಡು ಹೊರಟ್ವಿ. ಬಿಕಾಸ್ ನಾನು ಏನದು ಆರ್ಡ್ರ್ ಇತ್ತಂತ ಹೇಳಿದರೆ ಇದು ಫ್ರೈಡ್ ರೈಸ್ ಅಂತದೆ, ಅದು ಸ್ವಲ್ಪ ಜಾಸ್ತಿ ಆಯಿತು. ಸೊ ವೇಸ್ಟ್ ಮಾಡೋದೇನಕ್ಕೆ ಅಂದ್ಬಿಟ್ಟು ಅದನ್ನು ಪಾರ್ಸಲ್ ತೊಗೊಂಡು ಮನೆಗೆ ಬಂದೆ. ಆ್ಯಂಡ್ ಅವ್ರ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಟಮ್ಮಿ ಫಿಲ್ ಆಗಿತ್ತು, ಮಾತಾಡಿಕೊಂಡು ಕತೆ ಆಡಿಕೊಂಡು ನಾನು ಹೋಗೋಷ್ಟರೊಳಗಂತೂ ಟೈಮ್ ಆಲ್ಮೋಸ್ಟ್ ಆಗಿಬಿಟ್ಟಿತ್ತು. ಐ ಥಿಂಕ್ 5:30 ಆರ್ 5:30 ಅಷ್ಟೇ, 5:30 ಆಯಿತು. ಅವ್ರ ಮನೆಯಿಂದ ನಾನು ನನ್ನ ಪಾರ್ಸಲ್ ಏನಿತ್ತು ಅದನ್ನು ಇಸ್ಕೊಂಡು ಹೊರಟೆ. ಸೊ ಬಂದು ಫ್ರೈಡ್ ರೈಸ್ ಇತ್ತಲ್ಲ, ಸೊ ನಮ್ಮ ಅಕ್ಕ ತಿಂಗಳು, ಮತ್ತು ಆಲ್ಸೋ ನನ್ನ ತಂಗಿ ಅನ್ಸುತ್ತೆ, ಐ ಡೋಂಟ್ ನೋ. ಆ್ಯಂಡ್ ಸೊ ಏನಂದರೆ ನಮ್ಮ ಮನೆಯಲ್ಲೂ ಕೂಡ ಸ್ಪೆಷಲ್ ಇತ್ತು. ಅದೇನಂತಂದರೆ ಮಟನ್ ಅಂತೂ ಸಖತ್ತಾಗಿ ಫ್ಯಾಟ್ ತುಂಬಿಕೊಂಡು ಸಖತ್ತಂದರೆ ಸಖತ್ತಾಗಿತ್ತು. ಸೊ ಅದು ಕೂಡ ರೆಡಿ ಆಗ್ತಿತ್ತು, ನನ್ನ ಟಮ್ಮಿ ಆಲ್ಮೋಸ್ಟ್ ಫಿಲ್ ಆಗಿತ್ತು. ಆ್ಯಂಡ್ ಇದು ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ನಾನು ನೋಡಿ ಇದೆಲ್ಲ ಇಟ್ಕೊಂಡು ಫ್ಯಾಟ್ನ ನೋಡ್ತಾ ಇದ್ದೆ, ಸಖತ್ತಾಗಿತ್ತು. ಆಮೇಲೆ ಪೂಜೆ ಮಾಡಿ ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡು ನನ್ನ ತಂಗಿ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಪಾಪು ನೋಡ್ತಾ ಇದ್ದ. ಅವ್ನಿಗಿದೆಲ್ಲ ತುಂಬಾ ಇಷ್ಟ, ಹಿಂಗೆ ಅಲಂಕಾರ ಮಾಡೋದು. ಸೊ ಅವ್ನಿಗೆ ಇದೆಲ್ಲ ತುಂಬಾ ಇಷ್ಟ. ಸೊ ಇದಾಗಿತ್ತು ನನ್ನ ವ್ಲಾಗ್. ಸೊ ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವ ಥರ ವ್ಲಾಗ್ನ ಇಷ್ಟಪಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಬಾಯ್, ಟಾಟಾ, ಸಿಗೋಣ ಮತ್ತೆ, ಬಾಯ್ ಬಾಯ್.